ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಮಾಮುಪವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಾನಾಃ ಶೃಣ್ವನ್ನೋತಿಭಿಶ್ಚೀರಸಾಧನಂ ಮಹಾಗಣಪತಯೇ ನಮಃ. ಸಮಸ್ತ ವೀಕ್ಷಕರಿಗೂ ಸುಸ್ವಾಗತಗಳು. ಈ ವಾರ ಮಾರ್ಚ್ ತಿಂಗಳ ಕೊನೆಯ ವಾರ ಮಿಥುನ ರಾಶಿ ಯಾವ ಥರ ಇರುತ್ತೆ ಅಂದರೆ, ಮಿಥುನ ರಾಶಿಯಲ್ಲಿಯೇ ನಿಮಗೆ 6 ಮತ್ತು 11ನೇ ಅಧಿಪತಿಯಾದ ಕುಜ ಅಲ್ಲೇ ಇರೋದ್ರಿಂದ ಯಾವುದೇ ಕ್ರೀಡೆಗಳಲ್ಲಾಗಲಿ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜಯ ಖಂಡಿತ ಸಿಗುತ್ತೆ. ನಿಮಗೆ ಶತ್ರುಗಳ ಮೇಲೆ ವಿಜಯ ಸಿಗುತ್ತೆ. ಆದರೆ ಗಂಡ ಹೆಂಡತಿಲಿ ಭಿನ್ನಾಭಿಪ್ರಾಯ, ವಾಗ್ವಾದ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. 7ನೇ ಮನೆ ಅಧಿಪತಿಯಾದಂಥ ಗುರು 12ರಲ್ಲಿರೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡಬೇಕು ಅಂತ ಅನಿಸುತ್ತೆ, ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ಹಣ ನಷ್ಟ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಖರ್ಚು ಹೆಚ್ಚಾಗಬಹುದು. ಸೊ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ವಹಿವಾಟ ಮಾಡಬೇಕು. ನಂತರ ಇವರಿಗೆ ಕರ್ಮಸ್ಥಾನದಲ್ಲೇ 4 ಗ್ರಹಗಳ ಜೋಡಣೆ ಇದೆ. ಸೊ ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಖಂಡಿತ ಇದೆ. ಇವರಿಗೆ ಬೇಕಾದಂಗೆ ಅಂದರೆ ಇವರಿಗೆ ಅಡ್ವಾಂಟೇಜ್ ಸಿಗೋ ಥರ ಟ್ರಾನ್ಸ್ಫರು, ಬಡ್ತಿ, ಈ ಥರ ಕೆಲಸ ಕಾರ್ಯಗಳಲ್ಲಿ ಇವರಿಗೆ ಮೇಲಧಿಕಾರಿಯಿಂದ ಪ್ರಶಂಸೆನೂ ಸಿಗುತ್ತೆ. ಯಾಕಂದರೆ 3ನೇ ಮನೆ ಅಧಿಪತಿಯಾದಂಥ ರವಿ 10ನೇ ಮನೆಯಲ್ಲಿ ರಾಹು ಜೊತೆ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ ಸಾಧ್ಯತೆ ಇದೆ. ಜೊತೆಗೆ ಇವರಿಗೆ ಬ್ಯಾಂಕಿಂದ ಲೋನ್ ಸಿಗೋದಾಗ್ಲಿ, ಅಥವಾ ಇವರಿಗೆ ಅಣ್ಣ ತಮ್ಮಂದ್ರದ್ದು ಟೈಮ್ ಸರಿ ಸಹಾಯ ಮಾಡೋದಾಗ್ಲಿ, ಬಂಧು ಮಿತ್ರರಿಂದ ಸಹಾಯ, ನೆರೆಹೊರೆಯಿಂದ ಸಹಾಯ. ಮಿಥುನ ರಾಶಿಯವರಿಗೆ ಈ ವಾರ ಮಿಶ್ರ ಫಲಗಳೇ ಅಂತ ಹೇಳ್ಬೋದು. ಸ್ವಲ್ಪ ಮನೆಯಲ್ಲಿ ಶಾಂತವಾಗಿದ್ದರೆ ಆಚೆ ಕಡೆ ಇವರು ಎಲ್ಲಾದರೂ ಗೆದ್ಕೊಂಡ್ಬಂದ್ಬಿಡ್ತಾರೆ. ನಂತರ ಈಗ ಮಿಥುನ ರಾಶಿಯವರಿಗೆ 4ನೇ ಮನೆ ಕೇತು ಅಂದರೆ ಮತ್ತೆ ವಾಹನ ರಿಪೇರಿ ಆಗೋ ಕೆಲಸ, ಮನೆಯಲ್ಲಿ ಪ್ಲಂಬಿಂಗ್ ವರ್ಕ್ ಆಗ್ಬೋದು, ಅಥವಾ ತಾಯಿಗೋಸ್ಕರ ಖರ್ಚು ಮಾಡೋದಾಗ್ಲಿ. ಸೊ ಮನಃಶಾಂತಿಗೋಸ್ಕರ ಇವರು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಗಣೇಶನ ದೇವಸ್ಥಾನದಲ್ಲಿ ಇವರ ಹೆಸರು ಅರ್ಚನೆ ಮಾಡಿಸೋದ್ರಿಂದ, ತಾಯಿ ಸೇವೆ ಮಾಡೋದ್ರಿಂದ ಇವರು ಖಂಡಿತ ಒಳ್ಳೆ ಫಲಗಳನ್ನೇ ಈ ವಾರ ಪಡಿತಾರೆ. ಈಗ ಮಿಥುನ ರಾಶಿಯವರಿಗೆ ಈ ವಾರದ ಮಂತ್ರ ಯಾವುದಂದ್ರೆ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಈ ಮಂತ್ರಗಳ ಒಂದು 108 ಬಾರಿ ಹೇಳ್ಕೊಳೋದ್ರಿಂದ ಮನಸ್ಸು ಉಲ್ಲಾಸವಾಗೂ ಇರುತ್ತೆ, ಶಾಂತವಾಗೂ ಇರುತ್ತೆ, ಕೆಲಸ ಕಾರ್ಯಗಳಲ್ಲಿ ಗಮನನೂ ಹರಿಸ್ಬೋದಾಗಿರುತ್ತೆ. ನಂತರ ಇವರು ಗುರು 12ರಕ್ಕೆ ಶಿವನ ದೇವಸ್ಥಾನದಲ್ಲಿ ಕಡಲೆ ಉಷ್ಲಿ ಮಾಡೋದು ಅಥವಾ ಕಡಲೆ ದಾನ ಮಾಡೋದ್ರಿಂದ ಖಂಡಿತ ಒಳ್ಳೆ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ನಾನು ನಿಮಗೆ ತಿಳಿಸಿಕೊಟ್ಟಿರುವಂಥ ಪರಿಹಾರಗಳನ್ನ, ಮಂತ್ರಗಳನ್ನ ದಿನಕ್ಕೆ ಹೇಳ್ಕೊಳೋದ್ರಿಂದ, ಅದರ ಪರಿಹಾರಗಳನ್ನ ಮಾಡೋದ್ರಿಂದ ನಿಮಗೆ ತಕ್ಕ ಮಟ್ಟಿಗೆ ಪರಿಹಾರ ಆಗುತ್ತೆ. ಸಹನೆ, ಶಾಂತಿ, ನೆಮ್ಮದಿ ಮನೆಯಲ್ಲಿ ನಿಲ್ಲಿಸುತ್ತೆ. ಹಾಗಾಗಿ ಆ ಭಗವಂತನ ನಾನು ಕೇಳ್ಕೊತೀನಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ. ನಮಸ್ಕಾರ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.